ಎಲ್ಲೋದ್ನಪ್ಪ ಇನ್ನೂ ಬಂದಿಲ್ಲ ಇವನು. ಎಷ್ಟೊತ್ತ ಮಚ್ಚ ಬರೋದು, ಬೇಗ ಹತ್ತೋ. ಸಾರಿ ಮಚ್ಚ. ಲೋ ಮಚ್ಚ ನಿಲ್ಸೋ. ಯಾಕೋ ಮಚ್ಚ? ಮಚ್ಚ ತುಮಕೂರು ಬೇರೆ ಹೋಗ್ಬೇಕು, ಟೈಮ್ ಆಗ್ತಾ ಇದೆ. ಏನೋ ಸೆಂಟ್ರ್ ರೋಡ್ ಅಲ್ಲಿ ಏನೋ ನಿನ್ ಸಮಸ್ಯೆ? ನಿನ್ಗೊಂದ್ ಮಾತೇ ಹೇಳ. ಏನ್ ಹೇಳೋ? ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರು ಒಂದ್ ಶಾಪ ಕೊಟ್ಟಿರ್ತಾನೆ. ಏನ್ ಗೊತ್ತಾ? ಹಸು. ಲೋ ತಿಂಡಿ ಕೊಡ್ಸೋ. ನಮ್ಮ ಮನೇಲಿ ನಮ್ಮಮ್ಮ ಅಡ್ಗೆ ಮಾಡತ್ತಾರ, ಇಲ್ಲಿ ಹೈವೇಲಿ ಎಲ್ಲ ಸಿಗುತ್ತೆ. ಮನುಷ್ಯನ್ಗೆ ಹೊಟ್ಟೆ ಹಸಿ ಅನ್ನೋದು ಇದೇ ಇರುತ್ತಲ್ವಾ. ನಮ್ ಮನೇಲಿ ಮಾಡೋ ತಿಂಡಿ ತರನೇ ಸಿಗುತ್ತಂತೆ, ಬಾ ಕರ್ಕೊಂಡ್ ಹೋಗ್ತೀನಿ. ಸರಿ ಬಾ ಮಚ್ಚ, ಮತ್ತೆ ಹೋಗೋಣ. ನಡಿ ಮಚ್ಚ. ನಮಸ್ಕಾರ ಕನ್ನಡಿಗರೆಲ್ಲರಿಗೂ. ನಮ್ದು ಹೋಟೆಲ್ ಬಂದು ಅನ್ನಪೂರ್ಣೇಶ್ವರಿ ಭವನ ಅಂತ. ನಾವು ನೆಲಮಂಗಲ ಅರ್ಶಿನ ಕುಂಟೆ ಹತ್ರ ಹೋಳಿಗೆ ಮನೆ ಪಕ್ಕ ನಮ್ದು ಅನ್ನಪೂರ್ಣೇಶ್ವರಿ ಭವನ ಅಂತ ಹೋಟೆಲ್ ಇದೆ. ಟಿಫನ್ ಬಂದು 7:15 ಸ್ಟಾರ್ಟ್ ಆಗುತ್ತೆ. ಮಲ್ಗೆ ಇಡ್ಲಿ ಸಿಗುತ್ತೆ, ಬೆಣ್ಣೆ ಮಸಾಲೆ ಸಿಗುತ್ತೆ, ಬೆಣ್ಣೆ ಖಾಲಿ ಸಿಗುತ್ತೆ, ಮತ್ತೆ ಬೆಣ್ಣೆ ಸೆಟ್ ಸಿಗುತ್ತೆ, ಈರುಳ್ಳಿ ದೋಸೆ ಸಿಗುತ್ತೆ, ಮಿಕ್ಸ್ ರೈಸ್ ಸಿಗುತ್ತೆ, ರಾಗಿ ದೋಸೆ ಸಿಗುತ್ತೆ, ಮತ್ತೆ ಅಕ್ಕಿ ರೊಟ್ಟಿ ಸಿಗುತ್ತೆ. ಊಟದ್ದು ನಮಗೆ ಮಧ್ಯಾಹ್ನ ಪ್ಲೇಟ್ ಮೀಲ್ಸ್, ಮಿನಿ ಮೀಲ್ಸ್, ಫುಲ್ ಮೀಲ್ಸ್ ಸಿಗುತ್ತೆ. ಪ್ಲೇಟ್ ಮೀಲ್ಸ್, ಮಿನಿ ಮೀಲ್ಸ್ ಎಲ್ಲ ಕಂಪ್ಲೀಟ್ ಬಾಳೆದೆಲೆ ಊಟ, ಮತ್ತೆ ಹೊಲೆ ಊಟ, ಮುದ್ದೆ ಊಟ ಚೆನ್ನಾಗಿರುತ್ತೆ. ಉಪ್ಸಾಂಬಾರು ಮುದ್ದೆ ಏನ್ ಮನೇಲಿ ಅಡಿಗೆ ಮಾಡ್ತಾರೆ ಅದೇ ರೀತಿ ನಾವು ಅಡಿಗೆ ಮಾಡಿ ಕೊಡ್ತಾ ಇದೀವಿ. ಮತ್ತೆ ಫುಲ್ ಊಟದಲ್ಲಿ ಮುದ್ದೆ ಚಪಾತಿ ಅನ್ಲಿಮಿಟೆಡ್ ಇರುತ್ತೆ, 120 ಇರುತ್ತೆ. ಇದು ಕಂಪ್ಲೀಟ್ ಅನ್ಲಿಮಿಟೆಡ್. ಮಜ್ಜಿಗೆ ಸಿಗುತ್ತೆ. ಮತ್ತೆ ಸಂಜೆ ನಮಗೆ ನೀರ್ ದೋಸೆ, ರೊಟ್ಟಿ, ರಾಗಿ ದೋಸೆ ಎಲ್ಲ ಸಿಗುತ್ತೆ. ನಾವು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಬೋರ್ಡ್ ನೋಡ್ಕೊಂಡು ಬಂದ್ವಿ. ನಾವು ಅನ್ನಪೂರ್ಣೇಶ್ವರಿ ಮೆಸ್ ಅಂದ್ಕೊಂಡಾಗೆ ಊಟ ಚೆನ್ನಾಗಿರುತ್ತೆ ಅನ್ಕೊಂಡು ಅದೇ ತರನೇ ತುಂಬಾ ಚೆನ್ನಾಗಿದೆ. ಮುದ್ದೆ ಸಾರು ಮಾತ್ರ ಎಕ್ಸಲೆಂಟ್ ಸರ್. ಅದ್ರ ಜೊತೆಗೆ 120 ರೂಪಾಯಿ ಫುಲ್ ಮೀಲ್ಸ್ ಅಂತ ಹೇಳಿದ್ರು. ಭರ್ಜರಿ ಊಟ ಸರ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಐಟಮು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಅರ್ಶಿನಗುಂಟೆ ಹೈವೇ ಆಂಜನೇಯ ಟೆಂಪಲ್ ಬ್ಯಾಕ್ ಸೈಡ್ ಅಲ್ಲೇ ಇದೆ. ಮಲೆನಾಡು ಹೋಳಿಗೆ ಅಂತ ಇದೆ, ಅದ್ರ ಪಕ್ಕದ್ದೇ. ತುಂಬಾ ಚೆನ್ನಾಗಿದೆ ಊಟ.